ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ಕೇಸ್ ಏನಾಯಿತು? ದ್ವಿಪೌರತ್ವದ ವಿಚಾರ ಯಾಕೆ ಸದ್ದು ಮಾಡ್ತಾ ಇಲ್ಲ? ಇನ್ನೇನು ಆ ಕೇಸ್ ಮುಚ್ಚಿ ಹೋಯ್ತಾ? ಆ ಒಂದು ಕೇಸ್ ಬಗ್ಗೆ ಎಲ್ಲರೂ ಕೂಡ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ. ಹಾಗಾಗಿ ಆ ಕೇಸ್ ಮುಚ್ಚಿ ಹೋಯಿತು ಅನ್ನುವಾಗಲೇ ಈಗ ಆ ಕೇಸ್ನ ವಿಚಾರವಾಗಿ ಮಹತ್ವದ 2 ಬೆಳವಣಿಗೆಗಳಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರು ದೂರು ದಾಖಲಿಸಿದ್ದಾರಲ್ಲ ವಿಘ್ನೇಶ್ ಶಿಶಿರ್ ಅವರು ರಾಹುಲ್ ಗಾಂಧಿಯ ದ್ವಿಪೌರತ್ವ ಅಂದರೆ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಅನ್ನೋದಕ್ಕೆ ಮಹತ್ವವಾದಂತಹ ಸಾಕ್ಷಿಯನ್ನು ಹೈಕೋರ್ಟ್ಗೆ ಕೊಟ್ಟಿದ್ದಾರೆ. ಹಾಗಾದರೆ ಗೆಳೆಯರೆ, ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಕೇಸ್ ವಿಚಾರವಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ರಾಹುಲ್ ಗಾಂಧಿ ಅವರ ಬ್ರಿಟನ್ ಪೌರತ್ವದ ವಿಚಾರ ಸದ್ದಾಗ್ತಾ ಇರೋದು ಇಂದು ನಿನ್ನೆಯಿಂದಲ್ಲ, ಬಹಳ ವರ್ಷಗಳಿಂದ ಈ ವಿಚಾರ ಸದ್ದು ಮಾಡ್ತಾ ಇದೆ. ಸುಬ್ರಮಣ್ಯನ್ ಸ್ವಾಮಿ ಅವರು ದೆಹಲಿ ಹೈಕೋರ್ಟ್ನಲ್ಲಿಯೂ ಕೂಡ ಕೇಸ್ ದಾಖಲಿಸಿದ್ರು. ಆ ವಿಚಾರವಾಗಿಯೂ ಕೂಡ ವಿಚಾರಣೆ ನಡೀತಾ ಇದೆ. ಆದರೆ ಸುಬ್ರಮಣ್ಯನ್ ಸ್ವಾಮಿ ಹಾಕಿರುವಂತಹ ಕೇಸ್ಗಿಂತ ವಿಘ್ನೇಶ್ ಶಿಶಿರ್ ಅವರು ಹಾಕಿರುವಂತಹ ಕೇಸ್ನ ವಿಚಾರ ಇದೆಯಲ್ಲ ಬಹಳ ಸ್ಪೀಡ್ ಆಗಿ ನಡೀತಾ ಇದೆ. ಅದು ಕೂಡ ಕೆಲವು ದಿನಗಳ ಕಾಲ ಸ್ಥಗಿತ ಆಗಿತ್ತು. ಆನಂತರ ವಿಶೇಷ ನ್ಯಾಯಾಲಯವೂ ಕೂಡ ಆ ವಿಚಾರವಾಗಿ ಆ ಒಂದು ವಿಚಾರವನ್ನು ಕೈಗೆತ್ಕೊಳ್ತು. ಆನಂತರ ಸರ್ಕಾರಕ್ಕೆ ನ್ಯಾಯಾಲಯವೂ ಕೂಡ ಸೂಚನೆಯನ್ನು ಕೊಡ್ತು. ಈ ವಿಚಾರವಾಗಿ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಒದಗಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ತು. ಈಗ ಗೆಳೆಯರೇ, ಆಗಿರುವಂತಹ ಮಹತ್ವದ ಬೆಳವಣಿಗೆ ಏನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಗೆಳೆಯರೇ, ಮೊದಲನೇದಾಗಿ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಕೇಂದ್ರ ಸರ್ಕಾರ ಈಗ ನೇರವಾಗಿ ಈ ಒಂದು ಕೇಸ್ಗೆ ಎಂಟ್ರಿ ಆಗಿದೆ. ಏನು ಅಂದರೆ, ಈ ಒಂದು ಕೇಸ್ ಏನು ಈಗ ಹೈಕೋರ್ಟ್ನಲ್ಲಿ ನಡೀತಾ ಇದೆಯಲ್ಲ, ಆ ವಿಚಾರವಾಗಿ ಹೈಕೋರ್ಟ್ ಕೇಂದ್ರ ಸರ್ಕಾರವನ್ನು ಕೂಡ ಪಾರ್ಟಿಯನ್ನಾಗಿ ಮಾಡಿದೆ. ಅಂದರೆ ಗೆಳೆಯರೇ, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ MHAಯನ್ನು ಕೂಡ ಇಲ್ಲಿ ಪಾರ್ಟಿಯನ್ನಾಗಿ ಮಾಡಿದೆ. ಅಂದರೆ ವಿಘ್ನೇಶ್ ಶಿಶಿರ್ ಅವರು ಮಾತ್ರ ಇದರಲ್ಲಿ ಪಾರ್ಟಿ ಅಲ್ಲ, ಅದರ ಜೊತೆಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೂಡ ಇದರಲ್ಲಿ ಈಗ ನೇರವಾಗಿ ಎಂಟ್ರಿ ಆಗಿದೆ. ಅದರ ಜೊತೆಗೆ ಗೆಳೆಯರೇ, ಕೆಲವು ಮಹತ್ವದ ದಾಖಲೆಗಳನ್ನು ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದೆ. ಆನಂತರ ಕೇಂದ್ರ ಸರ್ಕಾರ ಮತ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ವಿಚಾರವಾಗಿ ಹೈಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸಿತ್ತು. ಏನು ಆ ಮನವಿ ಅಂತ ಅಂದರೆ, ಇದು ಬಹಳ ಸೂಕ್ಷ್ಮವಾದಂತಹ ವಿಚಾರ ಮತ್ತು ಬಹಳ ಗಂಭೀರವಾಗಿರುವಂತಹ ಕೇಸ್ ಆಗಿರೋದ್ರಿಂದ ಇದನ್ನು ಓಪನ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಬಾರದು, ಇದನ್ನು ಗೌಪ್ಯವಾಗಿರುವಂತಹ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಬೇಕು ಅನ್ನುವಂತಹ ಮನವಿಯನ್ನು ಕೊಟ್ಟಿತ್ತು. ಹಾಗಾಗಿ ಹೈಕೋರ್ಟ್ ಆ ಮನವಿಯನ್ನು ಪುರಸ್ಕರಿಸಿದೆ. ಈಗ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವದ ಕೇಸ್ ವಿಚಾರಣೆ ಇದೆಯಲ್ಲ, ಅದು ಆರಂಭವಾಗಿದೆ. ಒಂದು ದಿನ ಬಿಟ್ಟು ಒಂದು ದಿನ ಸತತವಾಗಿ ವಿಚಾರಣೆ ಆರಂಭ ಆಗಿದೆ. ಕೋರ್ಟ್ ಕೂಡ ಈ ವಿಚಾರವಾಗಿ ಇದನ್ನು ಆದಷ್ಟು ಬೇಗ ನಾವು ಒಂದು ಹಂತಕ್ಕೆ ತೆಗೆದುಕೊಂಡು ಬರ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿತ್ತು. ಅದೇ ರೀತಿಯಾಗಿ ಒಂದು ದಿನ ಬಿಟ್ಟು ಒಂದು ದಿನ ವಿಚಾರಣೆ ಆರಂಭ ಆಗಿದೆ. ವಿಘ್ನೇಶ್ ಶಿಶಿರ್ ಅವರು ಮಹತ್ವದ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಕೇಂದ್ರ ಸರ್ಕಾರವೂ ಕೂಡ ಮಹತ್ವದ ದಾಖಲೆ ಕೊಟ್ಟಿದೆ. ಆ ದಾಖಲೆಗಳು ಏನು ಅಂತ ನೋಡೋದಾದರೆ ಗೆಳೆಯರೆ, ಕೇಂದ್ರ ಸರ್ಕಾರ ಇದರ ಬಗ್ಗೆ ತನ್ನ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮೂಲಕ ಒಂದಷ್ಟು ತನಿಖೆಯನ್ನು ಮಾಡಿತ್ತು. ಆ ತನಿಖಾ ವರದಿಗಳು ಕೂಡ ಈಗ ಕೋರ್ಟ್ ಕೈ ಸೇರಿದೆ. ಹಾಗಾಗಿ ಈ ಕೇಸ್ ಈಗ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರು ಬ್ರಿಟನ್ನ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದು ಗೊತ್ತಾಯಿತು ಅಂತ ಅಂದರೆ, ಸಾಕ್ಷಿಗಳ ಮೂಲಕ ಗೊತ್ತಾಯಿತು ಅಂದರೆ ಅವರ ಭಾರತದ ಪೌರತ್ವ ರದ್ದಾಗತ್ತೆ, ಆ ಕ್ಷಣವೇ ರದ್ದಾಗತ್ತೆ. ಇದು ಮೊದಲನೇ ಬೆಳವಣಿಗೆ. ಆದರೆ ಮತ್ತೊಂದು ಬೆಳವಣಿಗೆ ಆಗಿದೆ. ಏನು ಆ ಬೆಳವಣಿಗೆ ಅಂತ ನೋಡೋದಾದರೆ ಗೆಳೆಯರೆ, ವಿಘ್ನೇಶ್ ಶಿಶಿರ್ ಅವರು ಒಂದಷ್ಟು ಮಹತ್ವದ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೊಟ್ಟಿರುವಂತಹ ಒಂದು ಮಹತ್ವದ ದಾಖಲೆಯ ಬಗ್ಗೆ ವಿಘ್ನೇಶ್ ಶಿಶಿರ್ ಅವರು ಓಪನ್ ಆಗಿಯೇ ಈಗ ಹೇಳ್ಕೊಂಡಿದ್ದಾರೆ. ಹೌದು, ವಿಘ್ನೇಶ್ ಶಿಶಿರ್ ಅವರು ಕೋರ್ಟ್ಗೆ ಕೊಟ್ಟಿರುವಂತಹ ಮಹತ್ವದ ದಾಖಲೆ ಏನಪ್ಪಾ ಅಂದರೆ, ರಾಹುಲ್ ಗಾಂಧಿ ಅವರು ರೋಲ್ ವೆನ್ಸಿ ಅನ್ನುವಂತಹ ಹೆಸರಿನಿಂದ ಬ್ರಿಟನ್ನಲ್ಲಿ ಬ್ರಿಟನ್ ನಾಗರಿಕನಾಗಿ ಅಲ್ಲಿ ಅವರು ಮತದಾನ ಮಾಡಿರುವಂತಹ ದಾಖಲೆಯನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಈ ಒಂದು ದಾಖಲೆ ಏನಾದರೂ ಪ್ರೂವ್ ಆಗಿಬಿಟ್ರೆ ರಾಹುಲ್ ಗಾಂಧಿ ಅವರ ಈ ವಿಚಾರ ಮತ್ತು ಈ ಕೇಸ್ ಇದೆಯಲ್ಲ ಬಹಳ ಒಂದು ಕುತೂಹಲ ಘಟ್ಟಕ್ಕೆ ಬಂದ
ಬಂದು ನಿಲ್ಲುತ್ತೆ. ಯಾಕೆಂದರೆ ರಾಹುಲ್ ಗಾಂಧಿಯವರು ಭಾರತದಲ್ಲಿ ಲೀಡರ್ ಆಫ್ ಅಪೋಸಿಷನ್ ಆಗಿರುವಂತಹ ಒಬ್ಬ ನಾಯಕ. ಅದು ಬ್ರಿಟನ್ನಲ್ಲಿ ಹೋಗಿ ಅಲ್ಲಿ ನಾನು ಪ್ರಜೆ ಅಂತ ಹೇಳಿ ಅಲ್ಲಿ ಮತದಾನ ಮಾಡ್ತಾರೆ ಅಂದರೆ ಏನು ಹೇಳಬೇಕು? ಒಂದು ವೇಳೆ ಈ ಒಂದು ಸಾಕ್ಷಿ ಅದು ರಾಹುಲ್ ಗಾಂಧಿಯವರೇ ಅಲ್ಲಿ ಹೋಗಿ ಮತದಾನ ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಗಿಬಿಟ್ರೆ ಈ ಒಂದು ಕೇಸ್ಗೆ ಬಹಳ ದೊಡ್ಡ ಬಲ ಬರುತ್ತೆ ಬ್ರಿಟನ್ನಲ್ಲಿ ಇವರು ಮತದಾನ ಮಾಡಿರೋದಕ್ಕೆ. ಹಾಗಾಗಿ ರಾಹುಲ್ ಗಾಂಧಿಯವರ ಈ ಕೇಸ್ ಈಗ ಬಹಳಷ್ಟು ಕುತೂಹಲದಿಂದ ಕೂಡಿದೆ ಗೆಳೆಯರೆ. ಏನು ಅಂದರೆ ಈ ಒಂದು ಕೇಸ್ನ ವಿಚಾರವಾಗಿ ಯಾವ ಬೆಳವಣಿಗೆಗಳು ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಇಷ್ಟು ದೊಡ್ಡ ಹಂತಕ್ಕೆ ಬಂದು ನಿಂತಿದೆ. ಅದು ಕೂಡ ಏನೋ ಬಜೆಟ್ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿಯೇ ಈ ಒಂದು ಕೇಸ್ನ ವಿಚಾರ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದು ಒಂದು ದಿನ ಬಿಟ್ಟು ಒಂದು ದಿನ ವಿಚಾರಣೆ ಆರಂಭ ಆಗಿರೋದಕ್ಕೆ ಈಗ ರಾಹುಲ್ ಗಾಂಧಿಯವರು ಇದನ್ನು ಯಾವ ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಅದರ ಜೊತೆಗೆ ಈಗ ಆಲ್ರೆಡಿ ಅಧಿವೇಶನ ಆರಂಭ ಆಗಿದೆ. ಅಧಿವೇಶನದಲ್ಲಿ ಯಾರಾದರೂ ಒಬ್ಬರು ಸಂಸದರು ಅಂದರೆ ಪ್ರತಿಪಕ್ಷದ ಸಂಸದರಂತೂ ಇದರ ಬಗ್ಗೆ ಮಾತನಾಡೋದಿಲ್ಲ, ಆದರೆ ಆಡಳಿತ ಪಕ್ಷದ ಯಾವುದಾದರೂ ಸಂಸದರು ಇದರ ಬಗ್ಗೆ ಮಾತನ್ನು ಆಡ್ತಾರಾ? ರಾಹುಲ್ ಗಾಂಧಿಯವರ ಈ ದ್ವಿಪೌರತ್ವದ ಕೇಸ್ ವಿಚಾರವಾಗಿ ಸದನದಲ್ಲಿ ಚರ್ಚೆ ಆಗುತ್ತಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗೆಳೆಯರೆ, ರಾಹುಲ್ ಗಾಂಧಿಯವರ ಈ ಕೇಸ್ ವಿಚಾರ ದಿನದಿಂದ ದಿನಕ್ಕೆ ರಾಹುಲ್ ಗಾಂಧಿಯವರಿಗೆ ಕಗ್ಗಂಟಾಗತ್ತೆ. ಒಂದು ವೇಳೆ ರಾಹುಲ್ ಗಾಂಧಿಯವರು ಬ್ರಿಟನ್ ಪೌರತ್ವವನ್ನು ಪಡೆದಿರೋದೇ ನಿಜ ಅಂತ ಆದರೆ, ಪಡೆದಿರೋದೇ ಹೌದಾದರೆ ರಾಹುಲ್ ಗಾಂಧಿಯವರ ಸಂಸದ ಸ್ಥಾನವೂ ಕೂಡ ಹೋಗುತ್ತೆ. ಅದರ ಜೊತೆಗೆ ಭಾರತೀಯ ಪೌರತ್ವ ಕೂಡ ರದ್ದಾಗತ್ತೆ. ಆ ನಂತರ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಬರುವಂತಹ ಕೆಲವು ಕೇಸ್ಗಳ ಆಧಾರದ ಮೇಲೆ ಜೈಲು ಶಿಕ್ಷೆ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಭಾರತದ ಪೌರತ್ವ ಅಂದರೆ ಭಾರತದಲ್ಲಿ ದ್ವಿಪೌರತ್ವಕ್ಕೆ ಯಾವುದೇ ರೀತಿಯಾಗಿರುವಂತಹ ಕಾನೂನು ಮನ್ನಣೆ ಇಲ್ಲ. ಕೆಲವು ದೇಶಗಳಲ್ಲಿ ದ್ವಿಪೌರತ್ವಕ್ಕೆ ಮನ್ನಣೆ ಇದೆ. ಉದಾಹರಣೆಗೆ ನೀವು ಅಮೆರಿಕಾದಲ್ಲಿ ನೀವೇನಾದರೂ ಬೇರೆ ದೇಶದ ಪ್ರಜೆಯೂ ಆಗಿರಬಹುದು ಮತ್ತು ನೀವು ಅಮೆರಿಕದ ಪ್ರಜೆಯೂ ಆಗಬಹುದು. ಆದರೆ ಭಾರತದಲ್ಲಿ ಏಕಪೌರತ್ವ ಮಾತ್ರ ಚಾಲ್ತಿಯಲ್ಲಿರೋದು. ಏಕಪೌರತ್ವಕ್ಕೆ ಮಾತ್ರ ಕಾನೂನಿನಲ್ಲಿ ಮನ್ನಣೆ ಇದೆ. ಸೊ ಹಾಗಾಗಿ ರಾಹುಲ್ ಗಾಂಧಿಯವರ ಈ ದ್ವಿಪೌರತ್ವ ಏನಾದರೂ ಸಾಬೀತಾದರೆ ರಾಹುಲ್ ಗಾಂಧಿಯವರು ತಕ್ಷಣವೇ ತಮ್ಮ ಸಂಸದ ಸ್ಥಾನವನ್ನು ಕೂಡ ಕಳೆದುಕೊಳ್ತಾರೆ. ಆನಂತರ LOP ಸ್ಥಾನವನ್ನು ಕೂಡ ಕಳೆದುಕೊಳ್ತಾರೆ. ಇದು ಕಾಂಗ್ರೆಸ್ಗೆ ಪಂಚರಾಜ್ಯ ಚುನಾವಣೆಯಲ್ಲಿ ಬಹಳ ದೊಡ್ಡ ಎಫೆಕ್ಟ್ ಕೊಡುತ್ತೆ. ಈಗ ಆಲ್ರೆಡಿ ಪಶ್ಚಿಮ ಬಂಗಾಳ ಮತ್ತು ಕೇರಳ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ಗೆ ಇದು ದೊಡ್ಡ ಸೆಟ್ ಬ್ಯಾಕ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಇದು ಗೆಳೆಯರೆ ರಾಹುಲ್ ಗಾಂಧಿಯವರ ದ್ವಿಪೌರತ್ವ ಕೇಸ್ ವಿಚಾರವಾಗಿ ಆಗಿರುವಂತಹ ಮಹತ್ವದ ಬೆಳವಣಿಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.